ನಮಸ್ಕಾರ. 1851ರ ಸಿಪಾಯಿ ದಂಗೆ ನಾವೆಲ್ಲ ಕೇಳಿದ್ದೀವಿ. ಆದ್ರೆ ಅದಕ್ಕೂ 30 ವರ್ಷಗಳ ಮೊದಲೇ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ನೇರವಾಗಿ ಸವಾಲ್ ಹಾಕಿದ್ದ ಒಬ್ಬ ವೀರರಾಣಿಯ ಕಥೆ ಇದು. ಬನ್ನಿ, ಇವತ್ತು ನಾವು ಕಿತ್ತೂರು ರಾಣಿ ಚೆನ್ನಮ್ಮನವರ ಅಪ್ರತಿಮ ಧೈರ್ಯ, ನಾಯಕತ್ವ, ಅವರ ಬಲಿದಾನದ ಕಥೆಯನ್ನು ಕೇಳೋಣ. ಸರಿ, ಒಂದು ಪ್ರಶ್ನೆಯೊಂದಿಗೆ ಶುರು ಮಾಡೋಣ ಅಲ್ವಾ? ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧವೇ ಖಡ್ಗ ಎತ್ತಿ ಯುದ್ಧ ಸಾರಿದ ಭಾರತದ ಮೊದಲ ರಾಣಿ ಯಾರು ಅಂತ ಗೊತ್ತಿದೆಯಾ? ಆ ಪ್ರಶ್ನೆಯ ಉತ್ತರದಲ್ಲೇ ನಮ್ಮ ಇವತ್ತಿನ ಕಥೆಯ ಆತ್ಮ ಅಡಗಿದೆ. ಹಾಗಿದ್ರೆ ಈ ವೀರನಾಯಕಿಯ ಪಯಣ ಶುರುವಾಗಿದ್ದಾದ್ರೂ ಎಲ್ಲಿಂದ? ಅವರ ಬಾಲ್ಯ ಹೇಗಿತ್ತು? ಅವರ ವ್ಯಕ್ತಿತ್ವಕ್ಕೆ ಅಂಥ ಉಕ್ಕಿನ ಶಕ್ತಿ ಬಂದಿದ್ದು ಹೇಗೆ? ಬನ್ನಿ ನೋಡೋಣ. ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಚೆನ್ನಮ್ಮ ಹುಟ್ಟಿದ್ದು ಯಾವ ರಾಜಮನೆತನದಲ್ಲೂ ಅಲ್ಲ. ಬೆಳಗಾವಿ ಹತ್ರ ಇರೋ ಕಾಕತಿ ಅನ್ನೋ ಒಂದು ಸಣ್ಣ ಹಳ್ಳಿಯಲ್ಲಿ. ಆದ್ರೆ ಬಾಲ್ಯದಿಂದಲೇ ಅವರಿಗೆ ಸಿಕ್ಕ ತರಬೇತಿ ಮಾತ್ರ ರಾಜಮನೆತನದವರೆಗೂ ಕಡಿಮೆ ಇರಲಿಲ್ಲ. ಕುದುರೆ ಸವಾರಿ, ಕತ್ತಿವರ್ಸೆ, ಬಿಲ್ಲುಗಾರಿಕೆ, ಚಿಕ್ಕ ವಯಸ್ಸಲ್ಲೇ ಇದನ್ನೆಲ್ಲ ಕರಗತ ಮಾಡ್ಕೊಂಡಿದ್ರು. ಇದೇ ಕಲೆಗಳು ಮುಂದೆ ಅವರನ್ನ ಒಬ್ಬ ಅಪ್ರತಿಮ ನಾಯಕಿಯನ್ನಾಗಿ ರೂಪಿಸಿದ್ದು. ಆದ್ರೆ ಅವರ ಜೀವನ ಅಷ್ಟು ಸುಲಭವಾಗಿರಲಿಲ್ಲ. ವಿಧಿಯ ಆಟವೇ ಬೇರೆಯಾಗಿತ್ತು. ಅನಿರೀಕ್ಷಿತವಾಗಿ ಅಧಿಕಾರದ ಹೊಣೆ ಅವರ ಹೆಗಲಿಗೆ ಬಂತು. ಆ ಕಷ್ಟದ ದಿನಗಳಲ್ಲಿ ಅವರ ನಾಯಕತ್ವ ಹೇಗೆ ಜಾಗೃತವಾಯಿತು ಅಂತ ನೋಡೋಣ. 1824 ಈ ಒಂದು ವರ್ಷ ಚೆನ್ನಮ್ಮನವರ ಜೀವನವನ್ನೇ ಬುಡಮೇಲು ಮಾಡಿಬಿಡ್ತು. ಒಂದೇ ವರ್ಷದಲ್ಲಿ ಮೊದಲು ಗಂಡ, ಆಮೇಲೆ ತನ್ನ ಒಬ್ಬನೇ ಮಗ, ಇಬ್ಬರನ್ನೂ ಕಳ್ಕೊಂಡ್ರು. ಯೋಚನೆ ಮಾಡಿ, ಕಿತ್ತೂರು ರಾಜ್ಯಕ್ಕೆ ಉತ್ತರಾಧಿಕಾರಿನೇ ಇಲ್ಲದ ಹಾಗಾಯ್ತು. ಈ ಘೋರ ದುರಂತದ ಮಧ್ಯೆಯೂ ಅವರು ಧೈರ್ಯ ಕಳ್ಕೊಳ್ಳಿಲ್ಲ. ತಮ್ಮ ರಾಜ್ಯದ ಭವಿಷ್ಯಕ್ಕಾಗಿ ಒಂದು ದಿಟ್ಟ ನಿರ್ಧಾರ ತಗೊಂಡ್ರು. ಸರಿಯಾಗಿ ಇದೇ ಸಮಯ ನೋಡಿ, ಬ್ರಿಟಿಷರು ತಮ್ಮ ಕುತಂತ್ರದ ಬಲೆ ಬೀಸಿದ್ರು. ಅದೇ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್, ಅಂದ್ರೆ ದತ್ತು ಮಕ್ಕಳಿಗೆ ರಾಜ್ಯದ ಹಕ್ಕಿಲ್ಲ ಅನ್ನೋ ಒಂದು ಅನ್ಯಾಯದ ಕಾನೂನು. ಇದೇ ಕಾನೂನನ್ನ ಮುಂದಿಟ್ಕೊಂಡು ಕಿತ್ತೂರನ್ನ ನುಂಗಿ ಹಾಕೋಕೆ ಸಂಚು ರೂಪಿಸಿದ್ರು. ಇದೇ ಚೆನ್ನಮ್ಮ ಮತ್ತು ಬ್ರಿಟಿಷರ ನಡುವಿನ ದೊಡ್ಡ ಸಂಘರ್ಷಕ್ಕೆ ಮುನ್ನುಡಿ ಬರೆಯಿತು. ಬ್ರಿಟಿಷರ ಈ ಕುತಂತ್ರಕ್ಕೆ ರಾಣಿ ಸುಮ್ನೆ ತಲೆಬಾಗಿದ್ರಾ? ಖಂಡಿತ ಇಲ್ಲ. ಮೊದಲು ಮಾತುಕತೆಯಲ್ಲೇ ಬಗೆಹರಿಸೋಣ ಅಂದ್ಕೊಂಡ್ರು. ಆದ್ರೆ ಅದು ವಿಫಲವಾದಾಗ ಸ್ವಾಭಿಮಾನದ ಹೋರಾಟದ ದಾರಿ ಹಿಡಿಯಲೇಬೇಕಾಯ್ತು. ಚೆನ್ನಮ್ಮ ಮೊದಲು ಯುದ್ಧದ ದಾರಿ ಹಿಡಿಲಿಲ್ಲ. ಶಾಂತಿಯುತವಾಗಿ, ನ್ಯಾಯಯುತವಾಗಿ ಮಾತಾಡೋಕೆ ಪ್ರಯತ್ನಪಟ್ರು. ಬಾಂಬೆ ಗವರ್ನರ್ಗೆ ಪತ್ರ ಬರ್ದು ನ್ಯಾಯ ಕೇಳಿದ್ರು. ಆದರೆ ದುರಹಂಕಾರಿ ಬ್ರಿಟಿಷರು ಇದಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ಕೊಡ್ಲಿಲ್ಲ. ಅವರ ಒಂದೇ ಉದ್ದೇಶ ಹೇಗಾದ್ರೂ ಮಾಡಿ ಕಿತ್ತೂರನ್ನ ವಶಪಡಿಸ್ಕೊಳ್ಳೋದು. ಶಾಂತಿಯ ಎಲ್ಲಾ ದಾರಿಗಳು ಮುಚ್ಚಿಹೋದಾಗ ಚೆನ್ನಮ್ಮನ ಒಳಗಿದ್ದ ಸಿಂಹಿಣಿ ಎದ್ದು ನಿಂತಳು. ತಮ್ಮ ಸೇನಾಧಿಪತಿಗಳಾದ ಗುರುಸಿದ್ದಪ್ಪ, ಸಂಗೊಳ್ಳಿ ರಾಯಣ್ಣನಂತಹ ವೀರರನ್ನ ಒಟ್ಟುಗೂಡಿ ಅವರು ಮಾಡಿದ ಗರ್ಜನೆ ಇದು: ಗುಲಾಮರಾಗಿ ಬಾಳೋದಕ್ಕಿಂತ ಬದುಕು ಸಾವು ಎರಡರಲ್ಲೊಂದನ್ನ ಹೋರಾಡಿ ನಿರ್ಧರಿಸೋಣ. ಇದು ಬರೀ ಮಾತಾಗಿರಲಿಲ್ಲ, ಸ್ವಾಭಿಮಾನದ ಯುದ್ಧದ ಕಹಳೆಯಾಗಿತ್ತು. ಆಕೆಯ ಮಾತು ಕೇವಲ ಘೋಷಣೆಯಾಗಿ ಉಳಿಯಲಿಲ್ಲ, ರಣರಂಗದಲ್ಲಿ ಅದನ್ನ ಮಾಡಿ ತೋರಿಸಿದ್ರು. ಬ್ರಿಟಿಷರಂಡೆ ಬೆಚ್ಚಿಬೀಳಿಸಿದ ಆ ಮೊದಲ ಯುದ್ಧದ ಕಥೆ ನಿಜಕ್ಕೂ ರೋಚಕ. ಅಕ್ಟೋಬರ್ 23, 1824 ಬ್ರಿಟಿಷ್ ಕಲೆಕ್ಟರ್ ಜಾನ್ ಥಾಕರೆ ಅಹಂಕಾರದಿಂದ ಕಿತ್ತೂರಿನ ಸುಲಭವಾಗಿ ಗೆದ್ಬಿಡ್ಬೋದು ಅಂತ ಕೋಟೆಗೆ ಲಗ್ಗೆ ಇಟ್ಟ. ಆದ್ರೆ ಅವನಿಗೆ ಗೊತ್ತಿರ್ಲಿಲ್ಲ ಅಲ್ಲೊಂದು ಸಿಂಹಿಣಿ ಕಾಯ್ತಾ ಇದೆ ಅಂತ. ರಾಣಿಯ ಸೈನ್ಯದ ವೀರಾವೇಶದ ಮುಂದೆ ಬ್ರಿಟಿಷರು ತತ್ತರಿಸಿ ಹೋದ್ರು. ಅಮ್ಮಟೂರು ಬಾಳಪ್ಪನ ಗುಂಡು ನೇರವಾಗಿ ಥಾಕರೆಯ ಎದೆಗೆ ಬಿತ್ತು. ಬ್ರಿಟಿಷ್ ಸೇನೆಯ ನಾಯಕನೇ ನೆಲಕುರುಳಿದ. ಆ ವಿಜಯದ ಅಬ್ಬರ ಎಷ್ಟಿತ್ತಂದ್ರೆ, ಸ್ಟೀವೆನ್ಸನ್, ಎಲಿಯಟ್ ಅಂತಹ ದೊಡ್ಡ ದೊಡ್ಡ ಬ್ರಿಟಿಷ್ ಅಧಿಕಾರಿಗಳು ಸೇರಿ ಸುಮಾರು 40 ಜನರನ್ನ ಯುದ್ಧ ಕೈದಿಗಳಾಗಿ ಸೆರೆಹಿಡಿಯಲಾಯಿತು. ಇದು ಬ್ರಿಟಿಷರಿಗಾದ ದೊಡ್ಡ ಮುಖಭಂಗ. ಅಷ್ಟೇ ಅಲ್ಲ, ಆ ಒಂದೇ ಯುದ್ಧದಲ್ಲಿ ಸುಮಾರು 80 ಬ್ರಿಟಿಷ್ ಸೈನಿಕರು ಪ್ರಾಣ ಕಳ್ಕೊಂಡ್ರು. ಯೋಚನೆ ಮಾಡಿ, ಕಿತ್ತೂರಿನ ಸೈನ್ಯದ ಶೌರ್ಯ ಎಂಥದ್ದು ಅಂತ. ಬ್ರಿಟಿಷರ ಬಲವನ್ನೇ ಅಡಗಿಸ್ಬಿಟ್ರು. ಇಷ್ಟೆಲ್ಲ ಆದ್ಮೇಲೂ, ಯುದ್ಧ ಗೆದ್ಮೇಲೂ ಚೆನ್ನಮ್ಮ ತಮ್ಮ ಮಾನವೀಯತೆಯನ್ನ ಬಿಟ್ಕೊಡ್ಲಿಲ್ಲ. ನೋಡಿ, ಸೆರೆ ಸಿಕ್ಕಿದ ಬ್ರಿಟಿಷ್ ಅಧಿಕಾರಿಗಳನ್ನ, ಅವರ ಕುಟುಂಬದವರನ್ನ ತುಂಬಾನೇ ಗೌರವದಿಂದ ನೋಡ್ಕೊಂಡ್ರು. ಅವರ ಮೂಲಕವಾದ್ರೂ ಶಾಂತಿ ಮಾತುಕತೆ ನಡಿಬಹುದು ಅಂತ ಆಶಿಸಿದ್ರು. ಆದ್ರೆ ಈ ಸೋಲನ್ನ ಬ್ರಿಟಿಷರು ಅರಗಿಸ್ಕೊಳ್ಳೋಕೆ ಆಗ್ಲಿಲ್ಲ. ಸೇಡು ತೀರಿಸ್ಕೊಳ್ಳೋಕೆ ಈ ಸಲ ಇನ್ನೂ ದೊಡ್ಡ ದೈತ್ಯ ಸೈನ್ಯದೊಂದಿಗೆ ವಾಪಸ್ ಬಂದ್ರು. ಆದ್ರೆ ಈ ಸಲ ವಿಧಿ ಚೆನ್ನಮ್ಮನ ಪರವಾಗಿರ್ಲಿಲ್ಲ. ಡಿಸೆಂಬರ್ 18, 14 ಬ್ರಿಟಿಷರು ಮತ್ತೊಮ್ಮೆ ಮುತ್ತಿಗೆ ಹಾಕಿದ್ರು. ಆದ್ರೆ ದುರಂತ ಅಂದ್ರೆ, ಕಿತ್ತೂರಿನ ಸೋಲಿಗೆ ಕಾರಣವಾಗಿದ್ದು ಹೊರಗಿನ ಶತ್ರುಗಳ ಬಲ ಅಲ್ಲ, ಒಳಗಿದ್ದ ದ್ರೋಹಿಗಳು. ಸೇನೆಯಲ್ಲಿದ್ದ ಕೆಲ ಪಿತೂರಿಗಾರರು ಪಿರಂಗಿ ಮದ್ದಿಗೆ ಸೆಗಣಿ ಬೆರೆಸಿಬಿಟ್ರು. ಸರಿಯಾಗಿ ಯುದ್ಧದ ಸಮಯದಲ್ಲಿ ಕಿತ್ತೂರಿನ ಮುಖ್ಯ ಅಸ್ತ್ರಗಳೇ ಕೈಕೊಟ್ಟವು.
ಈ ದ್ರೋಹದ ನಂತರವೂ ರಾಣಿ ಮತ್ತೆ ಸೈನಿಕರು ವೀರಾವೇಶದಿಂದಲೇ ಹೋರಾಡಿದ್ರು. ಆದ್ರೆ ಕೊನೆಗೆ ರಾಣಿಯನ್ನ ಸೆರೆ ಹಿಡಿದು ಬಯಲಹೊಂಗಲದ ಕೋಟೆಯಲ್ಲಿ ಬಂಧಿಸಿಡಲಾಯಿತು. ಅವರ ಹೋರಾಟ ಅಲ್ಲಿಗೆ ನಿಂತ್ರೂ ಅವರ ಕಥೆ ಅಜರಾಮರವಾಯಿತು. ಅವರ ದೇಹವನ್ನಷ್ಟೇ ಬಂಧಿಸೋಕೆ ಸಾಧ್ಯವಾಯಿತು, ಆದ್ರೆ ಅವರ ಸ್ಫೂರ್ತಿಯನ್ನಲ್ಲ. ನಿಜ ಹೇಳ್ಬೇಕಂದ್ರೆ ಚನ್ನಮ್ಮನ ಕಥೆ ಶುರುವಾಗಿದ್ದೇ ಅಲ್ಲಿಂದ. ಅವರ ಆ ಅಮರ ಪರಂಪರೆ ಏನು ಅಂತ ನೋಡೋಣ. ಬೈಲಹೊಂಗಲದ ಸೆರೆಮನಿಯಲ್ಲಿ ಸುಮಾರು 4 ವರ್ಷಗಳ ಕಾಲ ಕಳೆದ ಮೇಲೆ ಫೆಬ್ರವರಿ 2, 1829ರಂದು ರಾಣಿ ಚೆನ್ನಮ್ಮ ನಮ್ಮನ್ನೆಲ್ಲ ಅಗಳಿದ್ರು. ಆದ್ರೆ ಅವರ ಕೆಚ್ಚು, ಅವರ ಧೈರ್ಯ ಇವತ್ತಿಗೂ ಜೀವಂತವಾಗಿದೆ. ಚೆನ್ನಮ್ಮನ ಹೋರಾಟ ಅನ್ನೋದು ಕೇವಲ ಒಂದು ಯುದ್ಧವಾಗಿ ಉಳಿಲಿಲ್ಲ, ಅದು ಇಡೀ ದೇಶಕ್ಕೆ ಒಂದು ಸ್ಫೂರ್ತಿಯ ಕಥೆಯಾಯ್ತು. ಇವತ್ತಿಗೂ ಕರ್ನಾಟಕದ ಹಳ್ಳಿಗಳಲ್ಲಿ, ಜನಪದ ಹಾಡುಗಳಲ್ಲಿ, ಲಾವಣಿಗಳಲ್ಲಿ ರಾಣಿ ಜೀವಂತವಾಗಿದ್ದಾರೆ. ಪ್ರತಿ ವರ್ಷ ಅವರ ವಿಜಯವನ್ನ ಕಿತ್ತೂರುತ್ಸವ ಅಂತ ಸಂಭ್ರಮಿಸಲಾಗುತ್ತೆ. ಅಷ್ಟೇ ಯಾಕೆ, ನಮ್ಮ ದೇಶದ ಸಂಸತ್ ಭವನದ ಮುಂದೆ ನಿಂತಿರೋ ಆ ಪ್ರತಿಮೆ ಇಡೀ ದೇಶ ಆ ವೀರಮಾತೆಗೆ ಸಲ್ಲಿಸೋ ಗೌರವದ ಸಂಕೇತ. ಹಾಗಿದ್ರೆ ಕೊನೆಗೊಂದು ಪ್ರಶ್ನೆ: ರಾಣಿ ಚೆನ್ನಮ್ಮನಂತಹ ವೀರದ ಕಥೆಗಳು ಕೇವಲ ಇತಿಹಾಸದ ಪುಸ್ತಕದಲ್ಲಿರೋ ಪಾಠಗಳಾ, ಅಥವಾ ನಮ್ಮೆಲ್ಲರಿಗೂ ದಾರಿ ತೋರಿಸೋ, ಧೈರ್ಯ ತುಂಬೋ ಜೀವಂತ ಸ್ಫೂರ್ತಿಯ ಚಿಲುಮೆಗಳಾ? ಇದ್ರ ಬಗ್ಗೆ ಯೋಚನೆ ಮಾಡಿ ನೋಡಿ.